ವಿಡಿಯೋಗಳು ವೈರಲ್ ಆಗಿದೆ ಇವತ್ತು ನಾಳೆ ಅವರು ಯಾರನ್ನ ಅಲ್ಲಿ ಡಿಜಿ ಹಾಕಿದ್ವಲ್ಲ ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ಕೋತೀವಿ. ಸರ್, ಆರ್ಎಸ್ಎಸ್ ಬಗ್ಗೆ ನೋಂದಣಿ ವಿಚಾರವಾಗಿ ಮಾತಾಡ್ತಿದ್ರು. ಬ್ರಿಟಿಷರ ಕಾಲದಲ್ಲೇ ಆರ್ಎಸ್ಎಸ್ ಇತ್ತು, ಅವಾಗ ನೋಂದಣಿ ಮಾಡ್ಕೊಬೇಕಾಯ್ತು ಅಂತಂದ್ರೆ ಮೋಹನ್ ಭಾಗವತ್ ಹೇಳ್ತಾರೆ. ನೋಡಪ್ಪ, ನಾವು ಹೇಳಿರೋದು RSS ಅಂತ ಹೇಳಿಲ್ಲ. ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನ ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೆ ಏನು? ಎಲ್ಲ ಸಂಘ ಸಂಸ್ಥೆ. ಆಮೇಲೆ ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ವಿಡಿಯೋಗಳು ವೈರಲ್ ಆಗಿದೆ ಇವತ್ತು ನಾಳೆ ಅವರು ಯಾರನ್ನ ಅಲ್ಲಿ ಡಿಜಿ ಹಾಕಿದ್ವಲ್ಲ ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ ಮುಂದೆ ಈ ತರ ಆಗ್ಬಾರ್ದಾಗ ನೋಡ್ಕೋತೀವಿ. ಸರ್, ಆರ್ಎಸ್ಎಸ್ ಬಗ್ಗೆ ನೋಂದಣಿ ವಿಚಾರವಾಗಿ ಮಾತಾಡ್ತಿದ್ರು. ಬ್ರಿಟಿಷರ ಕಾಲದಲ್ಲೇ ಆರ್ಎಸ್ಎಸ್ ಇತ್ತು, ಅವಾಗ ನೋಂದಣಿ ಮಾಡ್ಕೊಬೇಕಾಯ್ತು ಅಂತಂದ್ರೆ ಮೋಹನ್ ಭಾಗವತ್ ಹೇಳ್ತಾರೆ. ನೋಡಪ್ಪ, ನಾವು ಹೇಳಿರೋದು RSS ಅಂತ ಹೇಳಿಲ್ಲ. ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನ ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೆ ಏನು? ಎಲ್ಲ ಸಂಘ ಸಂಸ್ಥೆ. ಆಮೇಲೆ ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ.